ಈ ಒಂದು ನಮ್ಮ ಶಾಲೆಗೆ ಆಗಸ್ಟ್ 19ರಂದು ರಾತ್ರಿ ಸುಮಾರು 4 ಗಂಟೆಗಳ ನಿರಂತರ ಮಳೆಯಾಗಿರುವ ಪ್ರಮಾಣ ಹಾಗೂ ಜೊತೆಗೆ ನಮ್ಮ ಶಾಲೆಯ ಮುಂಭಾಗದಲ್ಲಿರ್ತಕ್ಕಂಥ ಲೇಔಟ್ನ ಒಂದು ಕಾಂಪೌಂಡ್ ಒಡೆದು ಹೋಗಿ ದೊಡ್ಡ ಪ್ರಮಾಣದ ನೀರು ಸರ್ ನಮ್ಮ ಶಾಲಾ ಕೊಠಡಿ ಒಳಗಡೆ ನುಗ್ಗಿ ಮತ್ತು ಕೊಠಡಿ ಒಳಗಿರ್ತಕ್ಕಂಥ ಎಲ್ಲ ಸಂಪೂರ್ಣ 3 ರೂಮಿನ ತಳಪಾಯ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಸರ್. ಮತ್ತು ಜೊತೆಗೆ ಕುಸಿದು ಹೋಗಿರೋ ಒಂದು ಪರಿಣಾಮ ಶಾಲೆಯಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ಒಂದು ದಾಖಲೆಗಳು ಕೂಡ ಎಲ್ಲವೂ ನೀರಿಗೆ ಆಹುತಿಯಾಗಿವೆ ಸರ್. ಗಾಡ್ರೇಜ್ಗಳಾಗಿರ್ಬೋದು, 3 ಕಂಪ್ಯೂಟರ್ಗಳಾಗಿರ್ಬೋದು ಸರ್, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರೊಜೆಕ್ಟರ್ ಆಗಿರ್ಬೋದು ಮತ್ತು ಜೊತೆಗೆ ಇನ್ವರ್ಟರ್ ಆಗಿರ್ಬೋದು, ಇವೆಲ್ಲವೂ ಸಂಪೂರ್ಣವಾಗಿ ಮಳೆಗೆ ಹಾಳಾಗಿದ್ದಾವೆ ಸರ್. ಕೆಲವೊಂದು ದಾಖಲೆಗಳನ್ನು ನಾವು ಅದರಲ್ಲೇ ಯಾವ್ಯಾವ ದಾಖಲೆಗಳು ಉಳಿದಿದ್ದಲ್ಲ ಕೆಲವು ಇಟ್ಕೊಂಡಿದ್ದು ಸರ್. ಇನ್ನೂ ಹಲವಾರು ದಾಖಲೆಗಳು ಕೂಡ ನೀರಿಗೆ ಹೋಗಿದ್ದಾವೆ ಸರ್. ಮತ್ತು ಅದೇ ದಿನ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ JN ಗಣೇಶ್ ಸರ್ ಅವರು ಕೂಡಲೇ ನಮ್ಮ ಒಂದು ಸ್ಥಳಕ್ಕೆ ಆಗಮಿಸಿ ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕರೆಯಿಸಿ ಮತ್ತು ಜೊತೆಗೆ ತಹಶೀಲ್ದಾರ್ ಅವರನ್ನ ಕರೆಯಿಸಿ ಸರ್ ಈ ಒಂದು ಕೊಠಡಿಗಳಿಗೆ ಮಕ್ಕಳಿಗೆ ಪಾಠ ಬೋಧನೆಗೆ ಪರ್ಯಾಯವಾಗಿ PU ಕಾಲೇಜಿನ 2 ರೂಮ್ಗಳನ್ನು ನಮ್ಗೆ ಅಲಾಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಮತ್ತು ಜೊತೆಗೆ ಈ 3 ಕೊಠಡಿಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ನಾವು ಮತ್ತು ವಿಪತ್ತು ನಿರ್ವಹಣಾ ಅಡಿಯಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ 3 ಹೊಸ ಕೊಠಡಿಗಳನ್ನು ಕಟ್ಟಿಕೊಡುವ ಒಂದು ಭರವಸೆಯನ್ನು ಮಾನ್ಯ ಶಾಸಕರು ನಮಗೆ ಮಾಡಿರ್ತಾರೆ ಸರ್. ಸರ್, ಈಗ ಅಂದರೆ ಎಷ್ಟು ಮಕ್ಕಳು ವಿದ್ಯಾರ್ಥಿಗಳು ಎಷ್ಟನೇ ತರಗತಿ ಸರ್? 104 ವಿದ್ಯಾರ್ಥಿಗಳು ಸರ್. 1ರಿಂದ 5ನೇ ತರಗತಿ ಇರತಕ್ಕಂಥ ಶಾಲೆ ಸರ್ ನಮ್ಮದು. ಈಗ ಮಕ್ಕಳಿಗೆ ಈಗ ಆ ಥರ ಆಗಿರೋದು ನಮಗೆ ಹೇಗಾಗಿದೆ ಅಂದರೆ ಏನು ದಾಖಲೆಗಳು ಸರಿಪಡಿಸ್ಬೇಕು, ಈ ಕಡೆ ಮಕ್ಕಳನ್ನ ಸರಿಪಡಿಸ್ಬೇಕು, ಆ ರೀತಿಯಾದ ಒಂದು ವ್ಯವಸ್ಥೆ ಆಗಿದೆ. ಮತ್ತು ಜೊತೆಗೆ ಸಾಕಷ್ಟು ಪೋಷಕರು ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಸರ್. ಯಾಕೆ ಕಳಿಸ್ತಾ ಇಲ್ಲ ಅಂದರೆ ಈಗೇನು ನಮಗೇನು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅದ್ರ ಮುಂಭಾಗದಲ್ಲೇ ಇದೆ ಸರ್ ಇದು ಬಿಲ್ಡಿಂಗ್. ಯಾವಾಗ ಈ ಬಿಲ್ಡಿಂಗ್ ಬೀಳುತ್ತೆ ಅನ್ನೋ ಒಂದು ಭಯದಲ್ಲಿ ಕೂಡ ಪೋಷಕರಿದ್ದಾರೆ. ಯಾಕಂದರೆ ಮಕ್ಕಳು ಆಟ ಆಡೋಕ್ಕೆ ಹೋಗೋ ಪರಿಸ್ಥಿತಿ ಆಗಿರೋದು, ಹೊರಗಡೆ ರೆಸ್ಟಿಗೆ ಬಿಟ್ಟಾಗ ಹೋಗಾಗ ಆ ಶಾಲೆ ಕಡೆ ಹೋಗಬಾರ್ದ ರೀತಿಯಲ್ಲಿ ನಾವು ಕೂಡ ಎಲ್ಲ ರೀತಿಯಾದಂಥ ಒಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದೀವಿ ಸರ್. ಸರ್, ಮಳೆ ಬಂದು ಇಲ್ಲೆಲ್ಲ 3 ಕೊಠಡಿನೆಲ್ಲ ಕುಸಿದು ಬಿದ್ದು ಮಕ್ಕಳು ಕಳಿಸ್ಬೇಕಂದ್ರೆ ಬುಗಲ್ ಬರುತ್ತೆ ಸರ್. ನಮಗೆ ನಮ್ಮ ಪೋಷಕರು ನಾವು ಇದ್ದು ವೇಸ್ಟ್ ಆದ ಸರ್. ಕಳಿಸ್ಬೇಕಂದ್ರೆ ನಮ್ಮ ಹುಡುಗರೆಲ್ಲ ಸಾಲಿಗೆ ಹೋಗಲ್ಲ ಅಂತ ಹಠ ಮಾಡ್ಕೊಂತದ ಸರ್. ಬಂದು ನೋಡ್ತಾ ಇದೀವಿ ಎಲ್ಲ 3 ಕೊಠಡಿನೂ ಕುಸಿದು ಎಲ್ಲ ಹಾಳಾಗ್ಬಿಟ್ಟ ಸರ್. ಮೊನ್ನೆ ಗಣೇಶ್ ಸರ್ ಬಂದಿದ್ರು, ಬಂದು ಹೇಳೋಗ್ಯಾರ ಸರ್, ಮಾಡಿಕೊಡ್ತೀನಿ ಅಂತ ಹೇಳಿವ್ಯಾರ ಸರ್ ಅವರು. ಅದರಿಂದ ಸರ್ ಇದು ಕಳಪೆ ಕಾಮಗಾರಿ ಸರ್. ಈ ಕಳಪೆ ಕಾಮಗಾರಿ 3 ಕೊಠಡಿ ಕುಸಿದ ಏನು ಸರ್ ಅದು ಪ್ರಯೋಜನ? ಅದು ಆ ಥರ ಮಾಡೋಗಿದ್ದಾರೆ ಅವರು. ಈ ಮಕ್ಕಳ ಮೇಲೆ ಏನಾದ್ರು ಬಿದ್ದಿತ್ತಂದ್ರೆ ದೊಡ್ಡ ಅನುಮತಿ ಸರ್. ಅದು ಮಕ್ಕಳ ಮೇಲೆ ಬಿದ್ದರೆ ದೊಡ್ಡ ಅನುಮತಿ ಸರ್. ಅವ್ರು ನಾವು ಮಕ್ಕಳಿಗೆ ಸಾಲಿಗೆ ಕಳ್ಸ್ಬೇಕಂದ್ರೆ ಬುಲಕ್ ಸರ್. ನಮಗೆ ಭಯ ಆಗತ್ತೆ. ನಮಗೆ ಭಾಳ ತೊಂದರೆ ಸರ್. ಏನು ಸರ್, ಹೊಸದಾಗಿ ಸಾಲ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ರೆ ಸರ್ ಅಂತ ಕೇಳ್ಕತ್ತೀವಿ ಸರ್. ಈಗ ಯಾರು ಈಗ ಕಟ್ಟಡ ಕಡೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಎಷ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಸರ್. ಈ ಥರ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಬೇಕು. ಕ್ರಮ ಇಲ್ಲ ಅಂದ್ರೆ ನಡೆಯಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.